ನಮಸ್ಕಾರ ರೀ ಮೋನಯ್ಯನವ್ರೆ. ನಮಸ್ಕಾರ. ಇದು ಇಂಜನ್ ಬೋರ್ ಮಾಡಕ್ಕೆ ಎಷ್ಟು ರೀ? 8,000. 8,000. ಯಾವ್ದಾರ ಗಾಡಿ ಆಗಿರಲ್ಲ, ಈಗ ಯಾವ್ದಾದ್ರು ಗಾಡಿ ನೀವು ಹೇಳ್ರಿ ಫಸ್ಟ್. ಈಗ ಸ್ಪ್ಲೆಂಡರ್ ಗಾಡಿ 8,000, ಮತ್ತು ಅದ್ರಾಗ ಶೈನ್ ಗಾಡಿ 10,000. ಹ್ಞೂ ರೀ. ಹ್ಞೂ ರೀ. ಆಮೇಲೆ ಮತ್ತೆ ಸ್ಕೂಟಿ ಗಾಡಿ ಇವು RX 100 ಅಂದ್ರೆ ಎಷ್ಟು ರೀ? ಅಂಡರ್ಸ್ ಅಂದ್ರೆ ಒಂದು ಬರ್ತು ಒಂದು 8-9 ಸಾವಿರ. 8-9 ಸಾವಿರ ಅನ್ರಿ. ಈ ಆಯಿಲ್ ಚೇಂಜ್ ಮಾಡ್ಸಕ್ರಿ? ಆಯಿಲ್ ಚೇಂಜ್ ಮಾಡೋದಕ್ಕೆ 350. 350 ಅನ್ರಿ. ಇವೆಲ್ಲ ಲೈಟ್ ಗಿಟ್ ಎಲ್ಲ ಡಿಸೈನ್ ಲೈಟ್ ಎಲ್ಲ ಇಟ್ರೇನ್ರಿ? ಎಲ್ಲ ಇಟ್ಟು ಇವೆಲ್ಲ 30 ರೂಪಾಯಿ. 30 ರೂಪಾಯಿ ಅನ್ರಿ. ಇವು ರೀ? ಇವೆಲ್ಲ 40-50. ಹ್ಞೂ ರೀ. ಹ್ಞೂ ರೀ. ಮತ್ತು ಇವೆಲ್ಲ ಮತ್ತೆ ಏನೇನು ಸಾಮಾನು ಸಿಗ್ತಾವೆ ನಿಮ್ಮ ಕಡೆ? ಎಲ್ಲ ಸಿಗ್ತವೆ ಎಲ್ಲ ಸ್ಪೀಕರು, ಹ್ಯಾಂಡಲ್ ಕಾಕೋದು. ಹ್ಞೂ ರೀ. ಇವು ಡಬಲ್ ಆರ್ನು ಕೆಲವು ಮಂದಿ ಡಬಲ್ ಆರ್ನು ಕೇಳ್ತಿರ್ತಾರೆ, ಅವು ಎಷ್ಟು? ಈ ಡಬಲ್ ಇವೆಲ್ಲ ಸಸ್ತ ನೋಡ್ರಿ 650 ರೂಪಾಯಿ. 650 ರೂಪಾಯಿ. 400 ರೂಪಾಯಿ. ಹೆಚ್ಚು ಕಡಿಮೆ ಆದ್ರೆ ನೋಡಿ ಮಾಡಮಂತೀರ? 300 ಹೆಚ್ಚು ಕಡಿಮೆ ಆದ್ರೆ ಕೊಡ್ತೀವಿ. ಹೆಚ್ಚು ಕಡಿಮೆ ಆದ್ರೆ ಇದು ಇವನ್ ಅದಾವಲ್ರಿ, ಗ್ರಿಪ್ ಕವರ್ ಅದಾವ, ಮತ್ತು ಇವು ಆಯಿಲ್ ಪ್ಯಾಕೆಟ್ನ ಅದಾವ ರೀ. ಬಟ್ ಯಾವುದೋ ಗಾಡಿ ಆಗಲಿ ಇಂಜನ್ ಆಯಿಲು ನಿಮ್ಮ ಅಂಗಡಿ ಎಲ್ಲಿ ಬರ್ತೀವಿ ಹೇಳ್ಬಿಡ್ರಿ ಇವ್ರಿಗೆ. ಇಲ್ಲಿ ನಮ್ಮದು ಶಾಂತಪುರ ಕ್ರಾಸ್ ಅಂತೇಳಿ. ಹ್ಞೂ ರೀ. ಶಾಪುರ ಅಲ್ರಿ. ತಿಂತಿನಿಂದ ಈಗ ನಾವು ಈ ಕಡೆ ಸುರ್ಪುರ ಈ ಬೆಂಗಳೂರು ಹೈವೇ ಅಂತ ಹೇಳ್ಬೇಕು. ಬೆಂಗಳೂರು ಹೈವೇ ಅನ್ರಿ? ಬೆಂಗಳೂರು ಹೈವೇ ಇದು. ಹಾಂ. ಇಲ್ಲಿ ತಿಂತಿನಿ 2 ಕಿಲೋಮೀಟರ್ ಆಗ್ತದೆ. ಹ್ಞೂ ರೀ. ಅದು ಈಗ ಶಾಂತಪುರ ಕ್ರಾಸ್ ಅಂತಾರಲ್ರಿ ಇದಕ್ಕೆ? ಇದಕ್ಕೆ ಶಾಂತಪುರ ಕ್ರಾಸ್ ಅಂತ. ತಿಂತಿನಿ ಬ್ರಿಡ್ಜಿಂದ ನಾವು 2 ಕಿಲೋಮೀಟರ್ ಆಗ್ತದೆ. 2 ಕಿಲೋಮೀಟರ್ ಆಗುತ್ತನ್ರಿ. 2 ಕಿಲೋಮೀಟರ್. ಈಗ ಯಾರಿಗೂ ಏನೋ ತೊಂದರೆ ಆದ್ರೂ ಇಲ್ಲಿ ತಿಂತಿನಿ ಬ್ರಿಡ್ಜ್ ಒಳಗಡೆನ ಸ್ವಲ್ಪ ಸುರ್ಪುರದಾಗ ಗಾಡಿ ಕಟ್ರೂ ನೀವು ಹೋಗಿ ಬರಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ತಗೊಂತೀರೇನ್ರಿ? ಅಷ್ಟು ದೂರ ಹೋಗಲ್ಲ. ಲಾಸ್ಟ್ ಎಲ್ಲಿಗಾದ್ರೂ ಬರ್ಬೋದು? ತಿಂತಿನಿ ಬ್ರಿಡ್ಜ್ಗಾದ್ರೂ ಬರ್ಬೋದಾ? ತಿಂತಿನಿ ಬ್ರಿಡ್ಜ್ ಜಾಲಹಳ್ಳಿ ತನಕ ಬರ್ತೀವಿ ನಾವು. ಜಾಲಹಳ್ಳಿ ತನಕ ಬರ್ತೀರಾ? ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಅಷ್ಟೇ ಚಾರ್ಜ್ ತೊಗೊಂತೀವಿ. ಎಲ್ಲ ಗಾಡಿ ನಿಂತನೇ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಅಷ್ಟೇ ಚಾರ್ಜ್. ಏನ್ರಿ? ಆಯ್ತು. ಮತ್ತು ಇವೆಲ್ಲ ಡೆಕೋರೇಷನ್ ಮಾಡೋಕ್ಕೆಲ್ಲ ಅದಾವನ್ರಿ? ಎಲ್ಲ ಸರ್. ಮತ್ತು ಆಮೇಲೆ ಹೊರಗಡೆ ಸೀಟ್ ಕವರ್ ಅದಾವನ್ರಿ? ಆಯ್ತು ನೋಡಿ.